ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಗೌರಿ ಶಂಕರನ ಹತ್ರ ಬೇಡ್ಕೋತಾ ಇರ್ತಾಳೆ. ನೋಡಿ ಶಂಕರ್ ಅವರೇ, ಇರೋದು ಒಂದೇ ಬದುಕು. ನಾವು ಈ ಸುಂದರವಾಗಿರೋ ಬದುಕನ್ನು ನಾವು ಜೀವನ ಪೂರ್ತಿ ಹಾಳು ಮಾಡ್ಕೊಳ್ಳೋದು ಬೇಡ. ಎಲ್ಲಾದರೂ ಹೋಗಿ ಚೆನ್ನಾಗಿ ಎಲ್ಲರೂ ಇರೋಣ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ, ಪ್ಲೀಸ್ ಜೋಗಿಯವರೇ, ದಯವಿಟ್ಟು ನಾವು ಇಲ್ಲಿಂದ ಹೊರಟೋಗೋಣ. ಅವ್ರ ಕಣ್ಣಿಗೆ ಬೀಳೋದು ಬೇಡ. ಎಲ್ಲಾದರೂ ಹೋಗಿ ಜೀವನ ಮಾಡೋಣ, ಒಪ್ಕೊಳ್ಳಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಒಪ್ಕೊಳ್ಳೋ ಮಗನೇ ಅಂತ ಈ ಕಡೆ ಪಾರ್ವತಿನೂ ಸಹ ತುಂಬಾ ಅಂದರೆ ತುಂಬ ಕಣ್ಣೀರು ಹಾಕೊಂಡು ಕೇಳ್ಕೊತಾ ಇರ್ತಾಳೆ. ಹಾಗೆ ತುಂಬ ಯೋಚನೆ ಮಾಡಿಬಿಟ್ಟು ಶಂಕರ ಕೋಳಿ ಮತ್ತು ಚುರುಮುರಿ ಹತ್ರ ಕೇಳ್ತಾ ಇರ್ತಾನೆ, ಯಾಕ್ರಲ್ಲ ನೀವು ಅವ್ರ ಅಡ್ಡಕ್ಕೆ ಹೋದ್ರಿ? ನಿಮ್ಮ ಪಾಡಿ ನೀವು ಬರ್ಬೇಕು ತಾನೆ. ಅವರಲ್ಲಿ ಇದ್ದಾರೆ ಅಂತ ಗೊತ್ತಾದರೆ ಎಲ್ಲರೂ ತಪ್ಪಿಸ್ಕೊಳ್ರಲ್ಲ. ಅವ್ವ ಹೇಳಿದ್ಲು ತಾನೆ, ಎಲ್ಲಾದರೂ ದೂರ ಹೋಗಿ ನಾವು ಬದುಕುಮ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅವ್ವ ಹೇಳ್ದಂಗೆ ಎಲ್ಲರೂ ದೂರ ಹೋಗಿ ಬದುಕುಮ, ಅಲ್ಲಿವರೆಗೂ ಸಹ ನೀವು ಹುಷಾರಾಗಿರಿ. ಅವರೇ ಆಗಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದರೂ ಸಹ ದಯವಿಟ್ಟು ನೀವು ಹೋಗಬೇಡಿ. ತುಂಬ ಏಟಾಗಿದೆ, ಗಾಯಕ್ಕೆ ಸ್ವಲ್ಪ ಮುಲಾಮು ಹಚ್ಕೊಳ್ರಿಲ್ಲ. ನಮಗೆ ನಮ್ಮವರು ತುಂಬಾ ಇಂಪಾರ್ಟೆಂಟು. ಹಾಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ತುಂಬ ಬೇಜಾರಿಂದ ಒಳಗಡೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ DC ಮಾಲಿನ ಅಡ್ಡ ಹಾಕ್ಬಿಟ್ಟು ಈ ಕಡೆ ರುದ್ರ ಮಾತಾಡ್ತಿರ್ತಾನೆ. ಹಾಗೆ ನೋಡು, ನಮ್ಮ ಅಪ್ಪಯ್ಯ ಬಂದೇ ಬಿಟ್ಟ. ನಮ್ಮ ಅಪ್ಪಯ್ಯಂಗೆ 100 ವರ್ಷ ಆಯಸ್ಸು ಅಂದ ತಕ್ಷಣ MLA ಶಿವರುದ್ರಪ್ಪ ಕಾರಿಂದ ಇಳಿತಾ ಇರ್ತಾನೆ. ತುಂಬ ಗತ್ತಾಗಿ ಇಳಿತಿರ್ಬೇಕಾದ್ರೆ ಅಲ್ಲಿರೋ ಜನಗಳೆಲ್ಲರೂ ಸಹ ಜೈಕಾರ ಆಗ್ತಾ ಇರ್ತಾರೆ. ಹಾಗೆ DC ಮಾಲಿನಿ ಹತ್ರ ಬಂದ್ಬಿಟ್ಟು ಹಾಗೆ ಮುಖ ನೋಡ್ಕೊಬಿಟ್ಟು ಇರಬೇಕಾದ್ರೆ, ಏನು ಗುಡ್ ಮಾರ್ನಿಂಗ್ ಹೇಳಲ್ವಾ ಮಾಲಿನಿ ಅವರೇ ಅಂತ ಅಂದಾಗ ಅವಳಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಿರುತ್ತೆ. ಅದೇ ಅವಳು DC ಆಗಿದ್ದಾಗ ಗುಡ್ ಮಾರ್ನಿಂಗ್ ಮೇಡಮ್ ಅವರೇ ಅಂತ ಅವರು ಬರ್ತಿದ್ದನ್ನ ನೆನ್ಪು ಮಾಡ್ಕೋತಾ ಇರ್ತಾಳೆ. ಓಕೆ, ಗುಡ್ ಮಾರ್ನಿಂಗ್ ಸರ್ ಅಂತ ಅಂದಾಗ, ಏನೋ ಒಂಥರ ಮಾಲಿನಿ ಅವರೇ, ನೀವು ನನ್ನನ್ನು ಗುಡ್ ಮಾರ್ನಿಂಗ್ ಸರ್ ಅಂತ ಅಂತಿದ್ದು ಆ ವಿಷಯ ಕೇಳಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತ ಶಿವರುದ್ರಪ್ಪ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಶಿವರುದ್ರಪ್ಪ, ಇದೊಂಥರ ಚೆನ್ನಾಗಿದೆ ಅಲ್ವೇನ್ಲ ರುದ್ರ ಅಂತ ಅನ್ಬೇಕಾದ್ರೆ, ಅಯ್ಯೋ ಅಪ್ಪಯ್ಯ, ಇಷ್ಟ ಅಂದ್ಬಿಟ್ರೆ ಸಾಕ, ಈ ಅಮ್ಮ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ ಅಂತ ಅಂದಾಗ, ಹಂಗಂತಿ ಅನ್ಲ ಅಂತ ಅಂದಾಗ, ಹೌದು, ಈ ಅಮ್ಮ ಏನಿದ್ರು ನಾವು ಹೇಳ್ದಂಗೆ ಕೇಳಬೇಕು, ಹಾಗೆ ನಾವು ಹೇಳ್ದಂಗೆ ಮಾಡಬೇಕು. ಜನಗಳು ಯಾವತ್ತಿದ್ರು ಓಡೋ ಕುದುರೆನೇ ತಾನೇ ಹಿಡ್ಕೊಳ್ಳೋದು ಅಪ್ಪಯ್ಯ ಅಂತ DC ಮಾಲಿನಿ ನೋಡಿ ಹೇಳ್ಕೊಬಿಟ್ಟು, ಇದೇನಿದ್ರು ಮಿನಿಸ್ಟರ್ಗಿರಿ ಎಲ್ಲ ಪದವಿಯಿಂದ ಬಂದಿದ್ದು ಅಪ್ಪಯ್ಯ ಅಂತಂದಾಗ, ಹೌದು ಕಂಡ್ಲ, ಈ ಮಿನಿಸ್ಟರ್ ಆದಮೇಲೆ ಒಳ್ಳೆ ಹೊಸ ಜೀವನ ನಮಗೆ ಸಿಕ್ಕಿದೆ ಬಿಡ್ಲಾ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಶಿವರುದ್ರಪ್ಪ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಕಾಲಚಕ್ರ ಯಾವ ಥರ ಉಳುತ್ತೆ ನೋಡಿ, ಒಂದಿನ ನಿಮ್ಮ ಹತ್ರ ಇತ್ತು, ಇವಾಗ ನಮ್ಮ ಹತ್ರ ಬಂದಿದೆ. ಇಷ್ಟು ದಿನ DC ಮೇಡಮ್ ನನಗೆ ಪರಿಚಯ ಅಂತ ಎಲ್ಲ ಕಡೆ ಹೇಳ್ಕೊಂಡು ನಾನು ತಿರುಗ್ತಿದ್ದೆ, ಇನ್ಮೇಲೆ ಹೋಮ್ ಮಿನಿಸ್ಟರ್ ನಮಗೆ ಪರಿಚಯ ಅಂತ ನೀವು ಹೇಳ್ಕೊಂಡು ತಿರುಗಿ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ನೀವು ಹೇಳ್ಕೊಂಡು ತಿರುಗಿ, ನನಗೇನು ತೊಂದರೆ ಇಲ್ಲ, ನೀನು ಎಲ್ಲರಿಗೂ ಹೇಳ್ಕೊಂಡ್ರೆ ನನಗೇನು ಖುಷಿನೆಯ, ನನಗೆ ಅದೇನೋ ಆಗಬೇಕಾಗಿಲ್ಲ. ಬೇಕಾದರೆ ಹೇಳು, ರಾಜಸ್ಥಾನದಿಂದ ಇಲ್ಲಿ ನಿನ್ನನ್ನು ಕರೆಸಿದ್ವಿ, ಇವಾಗ ನೀನು ಹೋಗ್ಬೇಕು ಅಂತಂದರೆ ಎಲ್ಲಿ ಬೇಕಾದರೂ ನಾನು ಕಳಿಸ್ತೀನಿ, ಕಾಸು ಬೇಡ, ಕರುವಿಣಿ ಬೇಡ, ಒಂದು ಫೋನ್ ಕಾಲ್ ಸಾಕು ಅಂತ ಮತ್ತೆ ಶಿವರುದ್ರಪ್ಪ ನಗಾಡ್ತಿರ್ಬೇಕಾದ್ರೆ ಕೇಳ್ಕೊಂಡ ಮಾಲಿನಿ ಅಂತ ರುದ್ರ ಹೇಳ್ತಿದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಇಷ್ಟು ದಿನ ನೀವು ಅಧಿಕಾರದಲ್ಲಿದ್ದರೆ, ಇವಾಗ ನಾನು ಅಧಿಕಾರದಲ್ಲಿದ್ದೀನಿ, ನೋಡಿ ಹೆಂಗೆ ಮತ್ತೆ ಅಂತ ಅನ್ಬೇಕಾದ್ರೆ, ಅಯ್ಯೋ ಸುಮ್ಮನೆ ಹೋಮ್ ಮಿನಿಸ್ಟ್ರೇ, ನೀವು ಹೊಗ್ಳ್ಕೋಬೇಡಿ. ಯಾಕೆ ಅಂತಂದರೆ ಆಮೇಲೆ DC ಮೇಡಮ್ಗೆ ಕೋಪ ಬಂದು, ನೀವಿರೋದು ಕೇವಲ 5 ವರ್ಷ, ನಾವಿರೋದು 60 ವರ್ಷ ಅಂತ ಮಾತಾಡ್ಬಿಡ್ತಾರೆ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ DC ಮೇಡಮ್, ನಿಮಗೆ ಇದ್ರ ಪವರ್ ಬಗ್ಗೆ ಗೊತ್ತಿಲ್ಲ. ನೀವು ಜೀವನ ಪೂರ್ತಿ ದುಡಿಯೋಷ್ಟು ದುಡ್ಡನ್ನ ಈ ಮಿನಿಸ್ಟರ್ ಆಗಿರೋ ನಮ್ಮ ಶಿವರುದ್ರಪ್ಪ ಅವರು ಒಂದೇ ವಾರದಲ್ಲಿ ದುಡಿತಾರೆ, ಇದೇ ರಿಯಾಲಿಟಿ. ಆದರೆ ನಿಮಗೆ ಅರ್ಥ ಆಗಲ್ಲ ಬಿಡಿ ಅಂತ ಅಂದಾಗ ಒಳೊಳಗೆ ಮಾಲಿನಿಗೆ ತುಂಬ ಕೋಪ ಬರ್ತಿರುತ್ತೆ. ಆಗ ನೀವೊಬ್ಬರು ಲಾಯರ್ ಮೇಡಮ್, ನಿಮಗೆ ಗೊತ್ತಾಗಲ್ಲ ಬಿಡಿ, ಅಷ್ಟೊಂಥರ ಬುದ್ಧಿ ಇದ್ರೆ ಈ ಅಮ್ಮ ಎಲ್ಲ ಹೋಗೋದು ಅಂತ ಅಂದಾಗ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಮಾಲಿನಿ ರುದ್ರನ ಗುರಾಯಿಸ್ತಾ ಇರ್ತಾಳೆ. ಅದಕ್ಕೆ ಮತ್ತೆ ಇವರಿಗೆ ಕೊಬ್ಬು ಜಾಸ್ತಿ, DC ದರ್ಪ ಜಾಸ್ತಿನೇ ಇದೆ ಅಂತ ಗಂಗನು ಸಹ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಬಿಡಿ ರುದ್ರ ಅವರೇ, ಇವ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ, ಸುಮ್ಮನೆ ನಮ್ಮ ಟೈಮ್ ವೇಸ್ಟು, ಬನ್ನಿ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಲಗೇಜ್ ಪ್ಯಾಕೆಲ್ಲ ಮಾಡಿಕೊಂಡು ಶಂಕರನ ಹತ್ರ ತಂದು ಗೌರಿ ಇಟ್ಟಾಗ, ಯಾಕಿನ್ನೂ ಇಷ್ಟು ಬೇಜಾರಾಗಿದ್ದೀರಾ, ನನಗೆ ತುಂಬ ಚೆನ್ನಾಗಿ ಗೊತ್ತು, ಈ ಮನೇಲಿ ತುಂಬ ನೆನಪುಗಳು ಕಾಡ್ತಾ ಇದೆ. ನಾವೆಲ್ಲರೂ ಹಾಗೆ ವಾರಿದೇವಿ ಅತ್ತೆ, ಪಂಕು ಮತ್ತು ವಿಜಯಕ್ಕ ಎಲ್ಲರೂ ಇದ್ದ ದಿನಗಳ ನೆನಪಾಗ್ತಾ ಇದೆ ಅಲ್ವಾ, ತುಂಬ ಬೇಜಾರಾಗ್ತಿದೆ ಈ ಊರು ಬಿಟ್ಟು ಹೋಗೋಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಆದರೆ ಏನು ಮಾಡೋದು ಜೋಗಿಯವರೇ, ದುಷ್ಟರ ಕೈಲಿ ಅಧಿಕಾರ ಸಿಕ್ಕಿದ್ರೆ ಅನ್ಯಾಯ ಅಕ್ರಮಗಳು ಜಾಸ್ತಿ ಆಗುತ್ತೆ. ಈ ಊರಿನ ಬಗ್ಗೆ ಎಷ್ಟೋ ಕನಸು ಕಂಡಿದ್ರು, ಆದರೆ ಏನು ಮಾಡೋದು ಅಂತ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಹಾಗೆ ಕಿಡಿಗೇಡಿಗಳೇ ಗೆಲ್ಲೋದು, ಯಾಕೆ ಅಂತಂದರೆ ಅವ್ರ ಕೈಲಿ ಇವಾಗ ಅಧಿಕಾರ ಇದೆ, ಜನಗಳ ಸೇವೆ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ಊಟಿಗೆ ಹೋಗೋಣ, ಅಲ್ಲಿ ಧರ್ಮಾಸ್ಪತ್ರೆಯಲ್ಲಿ ಜನಗಳ ಸೇವೆ ಮಾಡೋಣ ಪ್ಲೀಸ್ ಶಂಕರ್ ಅವರೇ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಹೋಗೋಣ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಊರಿನ ಜನಗಳೆಲ್ಲ ಶಂಕರಣ್ಣ ಅಂತ ಕೂಕೊಂಡು ಬರ್ತಿರ್ಬೇಕಾದ್ರೆ, ಏನಾಯಿತು ಅಂತ ಶಂಕರ ಓಡ್ ಬಂದು ಕೇಳ್ತಾ ಇರ್ತಾನೆ. ಏನಾಯಿತು ಹೇಳಿ ಅಂತ ಅಂದಾಗ, ಏನಂತ ಹೇಳಿ, ನಮ್ಮನ್ನು ನೀವೇ ಕಾಪಾಡಬೇಕು, ಕಷ್ಟನೋ ಸುಖನೋ ನಮ್ಮ ಜಮೀನಲ್ಲಿ ಸ್ವಲ್ಪ ಈ ಬೆಳೆ ಎಲ್ಲ ಬೆಳ್ಕೊಂಡು 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಿದ್ವಿ, ಆದರೆ ಇವಾಗ ಯಾರೋ ರೌಡಿಗಳು ಬಂದು ಬೆಳೆ ಎಲ್ಲ ನಾಶ ಮಾಡಿದ್ದಾರೆ ಅಂತ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ನಾವು ಕೇಳಕ್ಕೆ ಹೋದ್ರೆ ನಮಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಅಣ್ಣ, ಊರಿಗೆಲ್ಲ ನೀವೇ ದಿಕ್ಕು, ದಯವಿಟ್ಟು ನೀವೇ ಏನಾದರೂ ಒಂದು ದಾರಿ ತೋರಿಸೋಣ, ನಿಮ್ಮನ್ನೇ ಬಂದಿದ್ದೀವಿ ನಂಬಿ ಅಂತ ಎಲ್ಲ ಜನಗಳು ಸಹ ಶಂಕರನ್ನ ಬೇಡ್ಕೋತಾ ಇರ್ತಾರೆ. ಹಾಗೆ ಇದನ್ನೆಲ್ಲ ಯಾರು ಮಾಡ್ಸಿರೋದು ಅಂತ ಅಂದಾಗ, ಇನ್ಯಾರು ಅಲ್ಲ ಅಣ್ಣ, ಶಿವರುದ್ರ ಅವರು ಅಂತ ಅಂದಾಗ ಈ ಕಡೆ ಶಂಕರನ್ ತುಂಬ ಶಾಕ್ ಆಗ್ತಾ ಇರುತ್ತೆ.
ಇನ್ನೊಂದು ಕಡೆ ಡಿ ಸಿ ಮಾಲಿನಿ ಏನು ಮಾತಾಡದೆ ಮೌನವಾಗಿರಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ, ಇದೇನಿದು ನಾವು ಇಷ್ಟೆಲ್ಲ ಮಾತಾಡಿದ್ರು ಡಿ ಸಿ ಮಾಲಿನಿ ಅವರು ಹಂಗೆ ನಿಂತಿದ್ದಾರಲ್ಲ, ಓ ನಮ್ಮಪ್ಪ ಹಿಂಗೆ ಸೈಲೆಂಟಾಗಿದ್ದರೆ ತುಂಬ ಇಷ್ಟ ಅಂತ ಅದಕ್ಕೆ ನೀವು ಆ ರೀತಿ ಇದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಅಥವಾ ನಮ್ಮ ಮಾತೆಲ್ಲ ಕೇಳ್ಕೊಂಡು ಒಳಗಡೆಯಿಂದ ದುಃಖ ಬರ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ಏನು ಮಾತಾಡ್ದೆ ಅವನನ್ನ ಗುರಾಯಿಸ್ತಾ ಇದ್ರೆ ರುದ್ರವ್ರೆ ಅದು ದುಃಖ ಅಲ್ಲ, ಕೋಪ ಬರ್ತಾ ಇದೆ ಅವಳಿಗೆ ಅಂತ ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ. ಹಾಗೆ ಕೋಪ ಅಂತ ಅನ್ನೋದು ಗಂಟ್ಲೊಳಗೆ ಬಂದು ಕಿಡಿಗಾಡ್ತಾ ಇದೆ, ಆದ್ರೆ ನಮ್ಮ ಮುಂದೆ ತೋರ್ಸಕ್ಕಾಗಲ್ವಲ್ಲ, ಅದಕ್ಕೆ ಒಳೊಳಗೆ ಇಟ್ಕೊಂಡು ಹಂಗೆ ನುಂಗ್ಕೋತಾ ಇದ್ದಾರೆ ಅಲ್ವಾ ಡಿ ಸಿ ಮೇಡಮ್ ಅಂತ ಅಂದಾಗ ಏನು ಮಾತಾಡದೆ ಮಾಲಿನಿ ಹಾಗೆ ನಿಂತಿರ್ತಾಳೆ. ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ಹಂಗಲ್ಲ ಲಾಯರಿ ಮೇಡಮ್, ನನಗೇನು ಅನಿಸ್ತಿದೆ ಗೊತ್ತಾ, ಈ ನನ್ನ ಮಕ್ಕಳು ಅಧಿಕಾರ ಇಲ್ಲದಾಗ ನನ್ನ ಹತ್ರ ಕೈ ಕಟ್ಕೊಂಡು ಬಂದು ಭಿಕ್ಷೆ ತರ ಬೇಡ್ತಾ ಇದ್ರು, ಇವಾಗ ಅಧಿಕಾರ ಬಂದ್ಮೇಲೆ ನನ್ನನ್ನು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಒಳೊಳಗೆ ಬೈಕೋತಾ ಇರ್ಬೋದು ಅಲ್ವಾ ಮೇಡಮ್ ಅವರೇ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ಅಯ್ಯೋ ನಿಮ್ಮ ನೋಡಿದ್ರೆ ನನಗೆ ಕೈಲಾಗ್ದವನು ಮೈ ಪರ್ಚ್ಕೊಂಡ ಅನ್ನೋ ರೀತಿ ಅನ್ನಿಸ್ತಾ ಇದೆ, ಅಯ್ಯೋ ಪಾಪ ಅಂತ ಅಂದಾಗ ಇನ್ಮೇಲೆ ಮೈ ಪರ್ಚ್ಕೋಬಾರ್ದು, ನಾವು ಹೇಳ್ದಾಗ ಕೈ ಕೊಟ್ಕೊಂಡು ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಹಾಗೇನೊಂದ್ ಕಡೆ ರುದ್ರ ತುಂಬಾ ಗತ್ತಿನಿಂದ, ಏ ಟಿ ಸಿ ಮೇಡಮ್ ಇವಾಗಲಾದ್ರೂ ಗೊತ್ತಾಯ್ತಾ, ನಾವಿರೋದೇ ಹಿಂಗೆ, ಯಾರಿಗೂ ಎದುರಲ್ಲ, ನಮ್ಮನ್ನ ಯಾರು ಬಗ್ಸಕ್ಕಾಗಲ್ಲ, ನ್ಯಾಯ ನೀತಿ ಅಂತ ಹೋದ್ರೆ ನಾವು ಮಣ್ಣು ತಿನ್ಬೇಕಾಗುತ್ತೆ, ನ್ಯಾಯ ಅಂತ ನೀವು ಹೋಗ್ತಿದ್ರಲ್ಲ, ಇವಾಗ ನಿಮ್ಮ ಕತೆ ಏನಾಗಿದೆ ನೋಡಿ, ಆದರೆ ಅನ್ಯಾಯನೇ ದೇವರು ಅಂತ ಅನ್ಕೊಂಡಿರೋ ನಾವು ಈಗ ನಮಗೆ ನೀವು ಸೆಲ್ಯೂಟ್ ಹೊಡಂಗಾಯ್ತು ಅಂತ ಮತ್ತೆ ನಗಾಡ್ತಾ ಇರ್ತಾನೆ. ಹಾಗೆ ಅಯ್ಯೋ ಮರ್ತೇ ಬಿಟ್ಟಿದ್ದೆ, ಸೆಲ್ಯೂಟ್ ಅಂದಾಗ ನೆನಪಾಯ್ತು ಅಪ್ಪಯ್ಯ, ಈ ಮೇಡಮ್ ನನಗೇನು ಸೆಲ್ಯೂಟೇ ಮಾಡಿಲ್ಲ, ಸೆಲ್ಯೂಟ್ ಮಾಡಿ ಆವಾಗ ಮಾಡಿದ್ರೇನು, ಈಗಾದರೂ ನನಗೆ ಸೆಲ್ಯೂಟ್ ಮಾಡಿ ಅಂತ ಅಂದಾಗ ಗಂಗನ್ನ ನೋಡ್ಕೊಂಡು ಹಾಗೆ ರುದ್ರನ ನೋಡ್ಕೊಂಡು ಶಾಲಿನಿ ಸಿಕ್ಕಾಬಟ್ಟೆ ಕೋಪದಿಂದ ಗುರಾಯಿಸ್ತಾ ಇರ್ತಾಳೆ. ಹಾಗೇನೊಂದ್ ಕಡೆ ಗೌರಿ ಊರು ಜನಗಳನ್ನ ಕಷ್ಟ ಕೇಳಿ ಸಿಕ್ಕಾಬಟ್ಟೆ ಶಿವರುದ್ರಪ್ಪನಿಗೆ ಬೈತಾ ಇರ್ತಾಳೆ. ಅಧಿಕಾರ ಬೇರೆ ಸಿಕ್ಕಿದೆಯಲ್ಲ, ಅದಕ್ಕೆ ಬಡವ್ರ ಜಮೀನು ಹೊಡೆಯೋಕೆ ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ, ಅಧಿಕಾರ ಸಿಕ್ಕಿದ್ಮೇಲೆ ಮತ ಹೆಚ್ಚಾಗಿ ಕುಣಿತಾ ಇದ್ದಾನೆ ಅಂತ ಬೈತಾ ಇರ್ತಾಳೆ. ಹಾಗೆ ಗೌರಿ ಮತ್ತೆ ಹೇಳ್ತಾ ಇರ್ತಾಳೆ, ಇವಾಗ ನಾವೇನು ಮಾಡೋಕ್ಕಾಗಲ್ಲ, ಆ ಕಾನೂನು ಏನು ಮಾಡೋಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ, ಅವ್ರು ಏನು ಹೇಳ್ತಾರ ತಾಳಕ್ಕೆ ನಾವು ಕುಣಿಲೇಬೇಕು, ಆದರೆ ನೀವುಗಳು ತಪ್ಪು ಮಾಡಿದ್ದೇನು, ಇಂಥ ದುಷ್ಟ ನನ್ನ ಮಕ್ಕಳಿಗೆ ಅಧಿಕಾರ ಕೊಟ್ಬಿಟ್ರಿ ಅಂತ ಅಂದಾಗ ಕಾನೂನಿನ ಚೌಕಟ್ಟಲ್ಲಿ ನೀವು ಸಾಲ ಮಾಡಲೇಬೇಕು ಅಮ್ಮರೇ, ಆದರೆ ನಮ್ಮ ಶಂಕರಣ್ಣ ಹಂಗಲ್ಲ, ಈ ಊರಿಗೆ ರಾಜ ಇದ್ದನು, ಅವನು ಎದುರಾಳಿಗೆ ಯಾರು ನಿಂತ್ಕೊಳ್ಳೋಕ್ಕಾಗಲ್ಲ, ಯಾರಾದರೂ ಎದುರುಗಡೆ ಬಂದರೆ ಪದರಾಡಬೇಕು, ಆ ರೀತಿ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಶಂಕರಣ್ಣನ ಕೈಯಲ್ಲಿ ಅಂತ ಅದ್ಭುತವಾದ ಶಕ್ತಿ ಇದೆ, ಒಂದೇ ಒಂದ್ಸಲ ಗದರಿಸಿದ ಮಿನಿಸ್ಟರ್ ಅಲ್ಲ ಇಡೀ ದೇಶವೇ ಗಡಗಡ ಅಂತ ನಡುಗುತ್ತೆ, ಅಂತ ಪವರ್ ನಮ್ಮ ಶಂಕರಣ್ಣನ ಹತ್ರ ಇದೆ ಅಂತ ಜನಗಳು ಹೇಳ್ತಾ ಇರ್ತಾರೆ. ಅಣ್ಣ ಪ್ಲೀಸ್ ಅಣ್ಣ ಬಾರಣ್ಣ, ದುಷ್ಟನ್ನ ಸಂಹಾರ ಮಾಡು ಬಾರಣ್ಣ, ನಮ್ಮನ್ನ ನೀನೇ ಕಾಪಾಡಬೇಕು ಅಂತ ಕಣ್ಣೀರು ಹಾಕೊಂಡು ಗೋಗರಿತಾ ಇರ್ತಾರೆ. ಹಾಗೆ ಶಂಕರ ಏನು ಮಾತಾಡದೆ ಸುಮ್ಮನಿದ್ದನು ಮತ್ತೆ ಹೇಳ್ತಾ ಇರ್ತಾನೆ, ಜಮೀನು ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ದುಡ್ಡು ಹೋದ್ರೂ ನಾವು ಕಳ್ಕೊಂಡಿರೋ ದುಡ್ಡು ಸಂಪಾದನೆ ಮಾಡ್ಬೋದು, ಆದರೆ ನಮ್ಮವ್ರು ನಮ್ಮಿಂದ ದೂರ ಆದರೆ ಮತ್ತೆ ಪಡ್ಕೊಳಕ್ಕಾಗಲ್ಲ, ಡಿ ಸಿ ಹೇಳ್ದಂಗೆ ನಾವು ಅವ್ರ ಕೈ ಕೆಳಗಿದ್ದೀವಿ ಈಗ, ಆದರೆ ನಾನು ಮೊದಲಿನ ಶಂಕರ ಜೋಗಿ ಆಗಿದ್ದರೆ ನಿಮ್ಮ ಜೊತೆ ಓಡೋಡಿ ಬರ್ತಿದ್ದೆ, ಆದರೆ ಇವಾಗ ನಾನು ಅವ್ರನ್ನ ಎದುರ್ಸೋಕ್ಕೆ ಶಕ್ತಿ ಇಲ್ಲ ಅಂತ ನಾನೇ ಊರು ಬಿಟ್ಟು ಹೋಗ್ತಾ ಇದ್ದೀನಿ, ನಿಮ್ಮ ಹತ್ರ ಬಂದು ನಿಮ್ಗಳಿಗೆಲ್ಲ ಏನು ಸಹಾಯ ಮಾಡಲಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ, ಹಾಗೆ ನಮ್ಮ ಮನೆಯವ್ರನ್ನ ನಮ್ಮ ಯಾರನ್ನೂ ಸಹ ಇದಕ್ಕೆ ತರಬೇಡಿ ಅಂತ ಕೈ ಮುಗಿತಿರ್ಬೇಕಾದ್ರೆ, ಏನಣ್ಣ ಊರಿನ ರಾಜನೇನು, ನೀನೇ ಹಿಂಗೆ ಹೋಗ್ಬಿಟ್ರೆ ನಮ್ಮ ಗತಿ ಏನಣ್ಣ, ನಮ್ಮಂಥವ್ರ ಗತಿ ಏನು ಅಂತ ಅಂದಾಗ, ಮೊದಲು ರಾಜ ಕಾಪಾಡ್ಕೋಬೇಕು, ಆ ಶಕ್ತಿ ಅವನಿಗಿಲ್ಲ ಅಂತ ಅಂದಮೇಲೆ ಪ್ರಜೆಗಳನ್ನು ಯಾವ ರೀತಿ ಕಾಪಾಡ್ತಾನೆ ಅಂತ ತುಂಬ ಬೇಜಾರಿಂದ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಅಲ್ಲಿರೋ ಜನಗಳೆಲ್ಲರೂ ಸಹ ಶಂಕರಣ್ಣ ಈ ರೀತಿ ಹೇಳ್ಬೇಡಿ ಅಂತ ಕಾಲಿಟ್ಕೋತಿರ್ಬೇಕಾದ್ರೆ, ದಯವಿಟ್ಟು ನಾನೇ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ ಅಂತ ಶಂಕರ ಹೋಗ್ತಾ ಇದ್ರೆ ಗೌರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಶಿವರುದ್ರಪ್ಪ ತುಂಬ ಗತ್ತಿನಿಂದ ಅವನು ಹೋಮ್ ಮಿನಿಸ್ಟ್ರು ಮಗ ಎತ್ತಿ ಕೈ ಸಲ್ಯೂಟ್ ಮಾಡಿ ಅವನಿಗೆ ಅಂತ ಅನ್ಬೇಕಾದ್ರೆ ಮಾಲಿನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅಲ್ಲೋ ಮೇಡಮ್ ಅವರೇ, ನಮಗೆ ಮಾತ್ರ ಸಲ್ಯೂಟ್ ಅಲ್ಲ, ನಮ್ಮ 3 ಜನಕ್ಕೂ ನೀವು ಸಲ್ಯೂಟ್ ಮಾಡಲೇಬೇಕು ಅಂತ ರುದ್ರ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ಇರ್ರಿ ಸಲ್ಯೂಟ್ ಮಾಡೋದು ಯಾವ ರೀತಿ ಗೊತ್ತೇಂದ್ರಿ, ನಮ್ಮ 3 ಜನಕ್ಕಲ್ಲ, ನಮ್ಮ ಊರಿನ ಜನತೆಗೂ ಸೇರಿ ನೀವು ಸಲ್ಯೂಟ್ ಮಾಡಬೇಕು, ಆಗ ಊರಿನ ಜನಗಳೆಲ್ಲ ಮಾತಾಡ್ಕೋಬೇಕು, ಅಯ್ಯೋ ಡಿ ಸಿ ಮೇಡಮ್ಗೆ ಈ ಬದನೆಕಾಯಿಗಿರೋ ಬೆಲೆನೂ ಇಲ್ಲ, ಇನ್ಮೇಲೆ ಏನಿದ್ರು ಆಸನದಲ್ಲಿ ಹವ ರುದ್ರ ಶಿವರುದ್ರ ಗಂಗವನಿಗೆ ಮಾತ್ರ ಇರೋದು ಅಂತ ಎಲ್ಲರೂ ಮಾತಾಡ್ಕೋಬೇಕು ಅಂತ ಅಂದಾಗ ಈ ಕಡೆ ಮಾಲಿನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಲೋ ಡಿ ಸಿ ಮೇಡಮ್, ಎತ್ತಿ ಕೈ ಎತ್ತಿ ಸಲ್ಯೂಟ್ ಮಾಡಿ ಅಂತ ಗಂಗಾ ತುಂಬ ಕೊಂಬಿನಿಂದ ಹೇಳ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ಅವಳನ್ನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ಎತ್ತಿ ಕೈ ಎತ್ತಿ ಓಡಿರಿ ಸೆಲ್ಯೂಟ್ನ, ಯಾಕೆ ನಿಮಗೆ ತುಂಬ ಕೋಪ ಬರ್ತಿದೆಯಾ, ನಿಮ್ಮ ಡಿ ಸಿ ಆಫೀಸಿಗೆ ಬಂದಾಗ ಎಷ್ಟನ್ನು ನಮ್ಮನ್ನು ಆಟ ಆಡಿಸಿದ್ರಿ, ಅಂದಮೇಲೆ ನಿಮ್ಗೊಂದು ಕಾಲ ನಮಗೊಂದು ಕಾಲ, ಅತ್ತೆಗೊಂದು ಕಾಲ ಬಂದಾಗ ಸೊಸೆಗೆ ಒಂದು ಕಾಲ ಬರುತ್ತೆ, ಅವಾಗ ನಿಮ್ಮ ಟೈಮ್ ಇತ್ತು, ಇವಾಗ ನಮ್ಮ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗಂಗಾ ಹೇಳ್ತಾ ಇರ್ತಾಳೆ, ಇವಾಗ ಸೆಲ್ಯೂಟ್ ಹೊಡಿಬೇಕು ಅಂತಂದರೆ ಹೊಡಿಲೇಬೇಕು ಅಂತ ಅಂದಾಗ ಎಷ್ಟು ಕಿತ ಹೇಳೋದು ನಿನಗೆ, ಸೆಲ್ಯೂಟ್ ಹೊಡಿ ಎಲ್ಲರಿಗೂ ಅಂತ ಶಿವರುದ್ರಪ್ಪ ಆರ್ಡ್ರ್ ಮಾಡ್ತಿರ್ಬೇಕಾದ್ರೆ ವಿಧಿ ಇಲ್ದಲೆ ಡಿ ಸಿ ಮಾಲಿನಿ ಸೆಲ್ಯೂಟ್ ಹೊಡೋಕ್ಕೆ ಅಂತ ಕೈ ಎತ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಹರಿ ಬಂದು ಗುಂಡಾರಿಸ್ತಾನೆ. ಗುಂಡಾರಿಸಿದ ತಕ್ಷಣ ಇರಬರೋ ಜನಗಳೆಲ್ಲ ಓಡೋಗ್ತಾ ಇರ್ತಾರೆ. ಹಾಗೇನೊಂದ್ ಕಡೆ ಎಲ್ಲರೂ ಸಹ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಶಂಕರ ರೂಮ್ ಹತ್ರ ನಿಂತಿರ್ಬೇಕಾದ್ರೆ ಪಾರ್ವತಿ ಕೇಳ್ತಾ ಇರ್ತಾಳೆ, ಅಲ್ಲ ಯಾಕೋ ಎಲ್ಲ ಶಂಕರ ರೂಮ್ ಹತ್ರ ನಿಂತಿದ್ದೀರಾ, ಏನಾಯ್ತು ಮತ್ತೆ ಏನಾದರೂ ಕೋಪ ಮಾಡ್ಕೊಂಡ ಅಂತ ಅಂದಾಗ, ಆ ರೀತಿ ಏನೂ ಇಲ್ಲ ಅತ್ತೆ,
ಪ್ರೀತಿಗೆ ಎಷ್ಟೇ ಕೋಪ ಇದ್ರೂ ಅದನ್ನು ಕರಗಿಸೋ ಶಕ್ತಿ ಇದೆ. ಮಕ್ಕಳ ಭವಿಷ್ಯಕ್ಕೋಸ್ಕರ ಜೋಗಿಯವರು ಬದಲಾಗ್ತೀನಿ ಅಂತ ನನಗೆ ಹೇಳಿದ್ದಾರೆ, ಹಾಗೆ ಹೊಸ ಮನುಷ್ಯನಾಗಿ ಬದಲಾಗಿ ಬರ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ, ಅದಕ್ಕೆ ಕಾಯ್ತಾ ಇದ್ದೀವಿ ಅಂತ ಅಂದಾಗ ಎಂಥ ಒಳ್ಳೆ ಖುಷಿ ವಿಚಾರ ಹೇಳಿದೆ. ಕೋಪ ತಾಪ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಒಳ್ಳೆ ಮನುಷ್ಯನಾದರೆ ನಮ್ಮ ಶಂಕರ ಅಷ್ಟೇ ಸಾಕು ಅಂತ ಪಾರ್ವತಿ ಕೇಳ್ತಾ ಇರ್ತಾಳೆ. ಹಾಗೆ ಶಂಕರ ಪಂಚಮಿತ್ತೆ ಶರ್ಟ್ ಹಾಕೊಂಡು ಹೊರಗಡೆ ಬಂದಾಗ ಎಲ್ಲರಿಗೂ ತುಂಬ ಖುಷಿ ಆಗ್ತಿದ್ರೆ ಭೂಮಿ ಹೋಗ್ಬಿಟ್ಟು ಅಪ್ಪ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಆಗ ಗೌರಿ ಶಂಕರನ್ಗೆ ಹೇಳ್ತಾ ಇರ್ತಾಳೆ, ಒಬ್ಬ ಮನುಷ್ಯ ಯುದ್ಧದಲ್ಲಿ ಗೆಲ್ಲೋದು ಗೆಲ್ಲವಲ್ಲ ಜೋಗಿ ಅವರೇ, ತನ್ನ ಮನಸ್ಸಲ್ಲಿರೋ ರಾಕ್ಷಸ ಗುಣಗಳನ್ನ ಸೋಲಿಸಿ ಗೆಲ್ಲೋದೇ ನಿಜವಾದ ಮನುಷ್ಯತ್ವ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೀವು ಇಷ್ಟೊಂಥರ ಬದಲಾಗಿದ್ರಲ್ಲ, ಪ್ರೌಡ್ ಆಫ್ ಯು ಶಂಕರ್ ಅವ್ರೆ ಅಂತ ಅನ್ಬೇಕಾದ್ರೆ ನನಗೋಸ್ಕರ ನೀವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀರಾ, ಹಾಗೆ ನನ್ನನ್ನು ಬದಲಾಯಿಸಬೇಕು ಅಂತ ಎಷ್ಟು ತುಂಬ ಟ್ರೈ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ನಾನು ಈ ರೀತಿ ಆಗಿದ್ದೀನಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಹರಿ ಹತ್ರ ಬಂದ್ಬಿಟ್ಟು ಗುಡ್ ಮಾರ್ನಿಂಗ್ ಸರ್, ನಮ್ಮ MLA ಸಾಹೇಬರಿಗೆ ಈ ಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಿರ್ಬೇಕಾದ್ರೆ ಏನಯ್ಯ ಹೆಂಗಿತ್ತಯ್ಯ ಈ ಸೌಂಡು ಅಂತ ಕೇಳ್ತಾ ಇರ್ತಾನೆ. ಹಾಗೆ ಆ ಥರ ಸೌಂಡ್ ಮಾಡ್ತಿದೆಯಲ್ಲ ನನ್ನ ಮಿನಿಸ್ಟ್ರು, ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಏನಯ್ಯ ಗತಿ ಅಂತ ಅನ್ಬೇಕಾದ್ರೆ ಟೆನ್ಷನ್ ಮಾಡ್ಕೋಬೇಡಿ ಮಿನಿಸ್ಟರ್ ಸಾಹೇಬ್ರೆ, ಜನ ಎಲ್ಲ ಮುಗಿ ಬೀಳ್ತಿದ್ರು, ಅದಕ್ಕೆ ನಾನು ಏರ್ ಫೈರ್ ಮಾಡಿದೆ ಅಂತ ಈ ಕಡೆ ಹರಿ ಹೇಳ್ತಿದ್ರೆ ಒಳ್ಳೊಳಗೆ ತುಂಬ ಮಾಲಿನಿ ಖುಷಿ ಪಡ್ತಾ ಇರ್ತಾರೆ. ರುದ್ರನು ಸಹ ಏನ್ಲಾ ಹಿಂಗ್ ಮಾಡ್ತಿದ್ಯಾ, ನಮ್ಮಪ್ಪ ಎಷ್ಟು ಎದ್ರಕೊಂಡು ಗೊತ್ತಾ ಅಂತ ಅನ್ಬೇಕಾದ್ರೆ ಸಾರಿ ಸರ್ ಅಂತ ಹೇಳ್ತಾ ಇರ್ತಾನೆ. ಹಿಂಗೆಲ್ಲ ಮಾಡಬಾರ್ದು, ಮುಂದೆ ನೋಡ್ಕೊಂಡು ಮಾಡಬೇಕು ಅಂತ ಅಂದಾಗ ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ತೀನಿ ಅಂತ ಹರಿ ಹೇಳ್ತಾ ಇರ್ತಾನೆ. ಹಾಗೆ ಹರಿ ಮತ್ತೆ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ನಿಮ್ಮ ಫಾಲೋವರ್ಸ್ ಎಲ್ಲ ನಿಮ್ಮಿಂದ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಸರ್, ಆದರೆ ಏರಲ್ಲಿ ಫೈರ್ ಮಾಡಿದ ತಕ್ಷಣ ಎಲ್ಲ ಒಂದೊಂದು ದಿಕ್ಕಿಗೆ ಓಡೋಗ್ಬಿಟ್ರಲ್ಲ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಇದೆ ಸರ್ ರಿಯಾಲಿಟಿ, ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನೀವೆಷ್ಟು ಅಧಿಕಾರಕ್ಕೆ ಬಂದಿದ್ರು ಸಹ ಯಾರು ಬಂದು ಕಾಪಾಡಬೇಕು ಅವರೇ ಬರೋದು ಸರ್, ನಾವೇ ಅಂದರೆ ನಮ್ಮ ಡಿಪಾರ್ಟ್ಮೆಂಟರೇ ಬಂದು ಕಾಪಾಡಬೇಕು, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಏನು ಗೊತ್ತಾ ಸರ್, ನಾವು ಬೇಕಾದರೆ MLA ಆಗ್ಬೋದು, ಆದರೆ ನೀವು ನನ್ನ ಸ್ಥಾನಕ್ಕೆ ಬರೋಕ್ಕಾಗಲ್ಲ, ಯಾಕೆ ಅಂತಂದರೆ ವಿದ್ಯೆಗಿರೋ ಪವರು ಇದೆ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ DC ಮೇಲೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನೀವು ಯಾವುದೇ ಪವರಲ್ಲಿ ಇದ್ರೂ ಸಹ ನಮ್ಮ ಪವರ್ನ ನೀವು ಕಿತ್ಕೊಳ್ಳೋಕ್ಕಾಗಲ್ಲ ಸರ್ ಅಂತ ಅಂದಾಗ ಗಂಗನಿಗೂ ಶಿವರುದ್ರಪ್ಪನಿಗೂ ಮುಗು ಕೊಡ್ದಂಗೆ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಂಕರನ ನೋಡಿ ಪಾರ್ವತಿ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಎಷ್ಟು ಸಂದ ಕಾಣ್ತಿದ್ಯಾ ಗೊತ್ತಾ ಮಗ, ನನ್ನ ದೃಷ್ಟಿನೇ ಬೀಳುತ್ತೆ, ಮಳೆ ಬಂದಾಗ ಗುಡುಗು ಬರುತ್ತೆ, ಗುಡುಗು ಬಂದಾಗ ಮರಗಿಡಗೆಲ್ಲ ಸುಟ್ಟು ಭಸ್ಮ ಆಗ್ತವೆ. ಮಗ ನೀನು ಗುಡುಗು ಥರ ಹಾಕ್ಬೇಡ, ಮಳೆ ಥರ ತಂಪಾಗಿರು, ಸಾವು ನೋವು ಅಂತ ಅನ್ನೋದು ಎಲ್ಲರ ಮೇಲೂ ಇದ್ದಿದ್ದೆಯಾ, ಅದು ಟೈಮ್ ಬಂದಾಗ ಎಲ್ಲರೂ ಹೋಗ್ಲೇಬೇಕು ಮಗನೇ, ಆದರೆ ಅಕಾಲಿಕ ಮರಣ ಅಂತ ಇರುತ್ತಲ್ಲ ಸಾವು ನೋವು, ಅದನ್ನ ಸಹಿಸೋಕ್ಕಾಗಲ್ಲ, ದಯವಿಟ್ಟು ನೀನು ಅರ್ಥ ಮಾಡ್ಕೊಂಡಾಗ ಖಂಡಿತ ಇರ್ತೀನಿ ನಿಮ್ಗಳ ಖುಷಿಗೋಸ್ಕರ ನಾನು ಬದಲಾಗ್ತೀನಿ ಅಂತ ಅಂದಾಗ ಪಾರ್ವತಿಗೂ ಗೌರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು.